ಎದ್ಯಾಗ ಬಡದು ಎಲ್ಲಿ ಪಾರದದ್ರಿ? ಹೆಂಗೆ ಪಾರಾದಿರ್ಬೇಕು ನೋಡ್ರಿ ಅದು. ಇನ್ನು ನಾನು ಎದ್ಯಾಗ ಬಂದೂಕ್ ಹಾಕಿದ್ರ ಬೆಣ್ಣಾಗ ಬಂದೂಕ್ ಪಾರ ಹಾಯ್ತದ. ಇದು ಮಾತು ಹೆಂಗೆ ಪಾರ ಹಾಯ್ತದ ರೀ? ಯವ್ವ, ಬಂದೂಕಿನಕ್ಕಿಂತಲೂ ಬರ್ಚಿಗಿಂತಲೂ ಅತಿ ಹರಿತವಾದದ್ದು ಯಾವುದು ಅಂತಂದ್ರ ಈ ಕಠೋರವಾದ ಮಾತು. ಕಠೋರವಾದ ಮಾತು ಬರ್ಚಿಯಿಂದ ಚುಚ್ಚಿದ್ರೆ ಅದು ಮಾಯಬಹುದು. ಮಾತಿನಿಂದ ನೀವೇನು ಚುಚ್ಚಿರ್ತೀರಲ್ಲ ಅದು ಸಾಯುತಕ ಮಾಯಂಗಿಲ್ಲ ನೋಡ್ರಿ. ಅವ ಸಾಯುತಕ ಮಾಯಂಗಿಲ್ಲ. ಅಂಥ ಮಾತುಗಳನ್ನು ಮಾತನಾಡ್ತಿರ್ತಾರೆ. ಅದರಾಗ ನಮ್ಮ ಮೌಗಳು ನೋಡ್ಬೇಕು. ಇವ್ರ ಮಾತು ಹೆಂಗಂತಂದ್ರೆ ಏನು ಹಿಂಗೆ ಮಾತಾಡ್ತಿರ್ತಾರ. ಎಲ್ಲಿ ಮುಟ್ಟುವೆ ಹೇಳಬೇಡ ಇವ, ಮತ್ತೆ ಎಲ್ಲಿ ಮುಟ್ಟಬೇಕು ಹೋಗಿ ಅಲ್ಲೇ ಮುಟ್ಟುವಂಗೆ ಮಾತಾಡ್ತಾರೆ ನಮ್ಮ ಮೌಗಳು. 10 ಮಂದಿ ಇರಲಿ, ಅವರು 10 ಮಂದಿಯಾಗ ಒಂದು ಮಾತು ಮಾತಾಡಿದ್ರೆ 10 ಮಂದಿಗೆ ಹತ್ತಂಗಿಲ್ಲ. ಅದು 10 ಅವರಿಗೆ ಹತ್ತಬೇಕದು. ಅವಾಗ ಹೆಣ್ಮಗಳು ಇದರ ಬದರ ಮಣಿರೇ ಜಗಳ ಒಟ್ಟ, ಇದರ ಬದರ ಮಣಿನ ಜಗಳ. ಆಕಿ ನೋಡ್ರಿ ಈಕಿಗೆ ಹಾಕಿದ್ದಿಲ್ಲ, ಈಕಿನ ನೋಡ್ರಿ ಅಕ್ಕಿಗೆ ಹಾಕಿದ್ದಿಲ್ಲ. ಅಕ್ಕಿ ಬಾಗಲು ಮುಂದೆ ಆಕಿ ಎಮ್ಮಿ ಕಟ್ಟಿದ್ಲು, ಈಕಿ ಬಾಗಲು ಮುಂದೆ ಈಕಿ ಆಡ ಕಟ್ಟಿದ್ಲು. ಈಕಿ ಹೊರಗೆ ಬಂದು ಆಡಿನ ಮುಂದೆ ಬಂದು ನಿಂತತ್ತಿದ್ಲು. ಆಡಿಗೆ ಬೈತಿದ್ಲು ಈಕಿ. ಏನಂತ? ನಿನ್ನ ದಿಮಾಕೆಲ್ಲ ಗೊತ್ತದ ಆಡಿಗೆ. ಆಡಿ ಏನು ದಿಮಾಕು ಮಾಡ್ತಿರ್ಬೇಕು ನೋಡ್ರಿ ಹೆಣ್ಮಗಳು. ಅದು ಬೇದದ್ದು ಆಡಿಗೆ ಅಲ್ರಿ, ಎದುರ ಮನೆಕಿಗೆ ಸುಮ್ಮ ಆಡಿನ ಮ್ಯಾಗ ಹಾಸ ಅನ್ನೋದು. ಇದನ್ನು ಕೇಳಿ ಅಕ್ಕೆರ ಸುಮ್ಮ ಇರ್ತಾಳನ್ರಿ. ಎಮ್ಮಿ ತಂದು ಕಟ್ಟಿದ್ದಳ, ಅಕ್ಕಿ ಹೊರಗೆ ಬಂದು ನಿಂತಾಳ ಎಮ್ಮಿಗೆ. ತಿಂದು 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 ಎದುರಿಗಡೆ ದಮ್ ಇದ್ದಳ್ರಿ ಈಗ ಮೊದಲ ತಂದು ಹಾಕತನ. ತಿಂದು ತಿಂದು ದಮ್ ಆಗ್ಯದಿ. ಅದಕ್ಕೆ ಮಾತು ಬರ್ತಾವ ನಿನಗೆ. ಮಾತಾಡ್ನಿ ಎಟ್ಟು ಮಾತಾಡ್ತಿ. ನಾನು ಒಂದಿನ ನಿನ್ನ ನೋಡ್ತಾನೆ. ಎಮ್ಮಿ ನೋಡಕ್ಕಿಕ್ಕಿ ದಿವಸ ಆಕಿನ ನೋಡ್ತಾಳ, ಅಲ್ಲೇ ಇರ್ತದ ನೋಡ್ರಿ. ಅದು ಎಮ್ಮಿ ಬಿಟ್ಕೊಂಡು ಹೊಲಕ್ಕೆ ಹೋದಾಗ ಈ ಆಡನು ಹೋದಾಗ ಅವು ಅಡ್ಡು ಮಾತಾಡ್ತಿದ್ವು ಅಂತ. ನಮ್ಮ ಸಾವುಕಾರ್ತಿ ಯಾಕೋ ನನ್ನ ಮೇಲೆ 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 ಬೈತಾಳೆ ಯಾಕೆ ಅಂತ ಆಡು ಎಮ್ಮಿನ ಕೇಳ್ತತ್ತ. ಅದು ಎಮ್ಮಿ ಹೇಳ್ತತ್ತ ಅಂದ್ರೆ ಈ ಆಡ ಸೊರಿಗೆ 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 ಸಾಯಕತ್ತಿತ್ತ ರೀ. ಯಾಕಂದ್ರೆ ಈಕೆ ಬೇದದ ಬೇಗಳ ಹಚ್ಕೋತಿತ್ತದು. ಒಟ್ಟ ಬೇಗಳ ಹಚ್ಕೋಬಾರ್ದ್ರಿ. ಅವ ಬೆಕ್ಕದವ್ರು ಬೆಕ್ಕದಟ್ಟು ಬೇ ಇಲ್ಲಿ ನಿಮ್ಮನ್ನು ಒಟ್ಟು ಹಚ್ಕೋಬೇಡ್ರಿ ಅವ್ರನ್ನ. ಹೆಂಗಂತಂದ್ರೆ ಈ ಕುತ್ತಾಗ ಏನಾರು ಒಂದಿಟ್ಟು ಬಂದು ದೂಸು ಬಿತ್ತಂದ್ರೆ ಇಟ್ಟು ಮಾಡಿಬಿಡೋದು ಅದನ್ನು. ಏನ್ರಿ ಆ ಬೈಗಳ ಸುಮ್ಮ ಹಿಂಗೆ ಜಾಡಿಸ್ಬಿಡೋದು, ಹಚ್ಕೊಳಂಗಿಲ್ಲ. ಹಚ್ಕೊಂಡ್ರಿ ಅಂದ್ರೆ ಗದ್ಲು ಹಿಡಿತದ ನೋಡೋದು. ಒಟ್ಟು ನೀವೇನು ಅನ್ಬೇಕು? ಬೈದವರೆನ್ನ ಬಂಧುಗಳೆಂಬೇ. ಯಾರು ಬೈತಾರಲ್ಲ ನಮ್ಮ ಬಂಧುಗಳು ಅನ್ಬೇಕು, ಹಚ್ಕೋಬಾರ್ದು ಅವ್ರನ್ನ. ಈ ಆಡು ಅದಕ್ಕರ ಎದಕ್ಕೆ ಬೇಕು ನೋಡಾಕಿ? ಬೈ ಒಳಕತ್ತು ಬಿಡು ಒಳಕತ್ತು, ಅದ್ಯಾಕೆ ಹಚ್ಕೋಬೇಕು ಆಡ? ನಿಮಗೆ ಅದನ್ನು ಹೇಳ್ತಾ ಹಚ್ಕೊಂಡು ಹಚ್ಕೊಂಡು ಸೊರಿಗೆ ಸೊರಿಗೆ ಸಾಯಕ್ಕಾಗಿತ್ತು. ಆ ಎಮ್ಮಿ ಬಿಟ್ಟಾಗಿದ್ದ ಆಡು ಹೋಗಿ ಮೇಗತ್ತಾನ. ಎಮ್ಮಿ ಕೇಳ್ತತ್ತ, ಯಾಕೆ ಇಟ್ಟ್ಯಾಕೆ ಸೊರಿಗೆ ಸೊರಿಗೆ ಸಾಯಕತ್ತಿದಿ? ಮತ್ತು ನಾ ದಿವಸ ಇಲ್ಲೇ ಇರ್ತೇನೆ ನಿನ್ನ ಎದುರಿಗನ. ಮೇವು ಹಾಕತಾಳ, ಕಾಳು ಹಾಕತಾಳ, ನೀರು ಕುಡಿಸ್ತಾಳ, ಇಟ್ಟೆಲ್ಲ ಮಾಡಿದ್ರು ಯಾಕೆ ಸೊರಿಗೆ ಸಾಯಕ್ಕಾಗಿದೆ ಅಂತಂದಾಗ ಆಡು ಅಂತಂದ ಇಟ್ಟೆಲ್ಲ ಮಾಡ್ತಾಳ್ರಿ. ಕರೆ ಮ್ಯಾಲ ದಿವಸ 4 ಸರಿ ನಿಂದ ದಿಮಾಕ ಭಾಳ ಆಗೈತಿ, ನಿಂದ ಅದಾಗೈತಿ, ನಿಂದು ಹಿಂಗೆ ಬೈತಾಳ್ರಿ. ಅವ ನನ್ನ ಯಪ್ಪ ನನ್ನತ್ತ ಎಮ್ಮಿಗೆ ಆಡು ಹೇಳ್ತಂತ. ಎಮ್ಮೆತ್ತ ಹುಚ್ಚಿ ನೋಡಿ, ನಾ ಹೆಂಗೆ ತಿಂದು 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 ದಮ್ಮಾಗೇನಿ. ನನ್ನೂ ಬೈತಾಳಕಿ, ನಮ್ಮ ಅಲಕತ್ತಿ ನನ್ನೂ ಬೈತಾಳ. ಆದ್ರೆ ನಾ ಹಚ್ಕೊಳಂಗಿಲ್ಲ. ಯಾಕೆ ಹಚ್ಕೊಳಂಗಿಲ್ಲ ಅಂದ್ರೆ ಆಕೆ ನಾನು ಬೈಯಂಗೇ ಇಲ್ಲ. ಸುಮ್ಮ ನಂದು ಬೈಪಾಸ್ ಅದ ಅಟ್ಟ. ನನ್ನ ಕೋಡ್ ಹಿಂಗದಾವ. ಆ ಕೋಡಿನ ಸಂಧ್ಯಾಗ ಅದು ಹೋಗತ್ತ. ನಿಮ್ಮ ಸಾವುಕಾರ್ತಿಗೆ ಹೋಗತ್ತದ. ನಿಮ್ಮ ಸಾವುಕಾರ್ತಿನೂ ನಿನ್ನ ಬೇಯಂಗಿಲ್ಲ. ನಿನ್ನ ಮ್ಯಾಲೆ ಹಾಸಿ ಇಲ್ಲಿಗೆ ಬರ್ತಾವು. ನೀ ಸುಮ್ಮ ಅದನ್ನೇ ಹಚ್ಕೋತಿ ಅಂತಂದಾಗ ಹಿಂಗೋ ಅಂದು ಆಗ ಆಡ ತಿಂದು ತಿಂದು ಮೇಯಕೈತತ್ರಿ. ಮಣಗಣ ದಪ್ಪ ಆತತ್. ಹಂಗೆ ನೀವು ಏನು ಮಾಡಬಾರ್ದ್ರಿ? ಅವ ಹಚ್ಕೋಬಾರ್ದು. ಯಾರೇ ಮತ್ತು ಹಚ್ಕೋಬಾರ್ದು ಅಂದ ಕೂಡಲೇ ಮನ್ಯಾಗ ಅತ್ತದು ಬೇದ ಕೂಡಲೇ ಮತ್ತು ಹಂಗೆ ಖುಷಿಲಿ ನಕ್ಕೋತ ಅಡ್ಡಾಡಿರಿ. ಮತ್ತು ಆಕೆ ತೀರಾ ಅತ್ತಿ ಮತ್ತೆ ಚಾಲು ಮಾಡ್ತಾಳೆ. ಇದು ಏನು ನಾ ಏನು ಅಂದ್ರು ಇದಕ್ಕೆ ಹತ್ತವಾತಲ್ಲ ಅಂತೇಳಿ. ಹೌದಿಲ್ರಿ? ಮನುಷ್ಯ ಹೆಂಗಿರ್ಬೇಕಂತಂದ್ರೆ ಬಸವಣ್ಣವ್ರು ಹೇಳ್ದಂಗೆ ಯಾವ ನಿಂದ ಮಾಡಲಿ, ಏನು ಬೇಕಾದ್ದು ಮಾಡಲಿ, ಏನು ಬೇಕಾದ್ದು ಮಾಡಿದ್ರು ಹಚ್ಕೋಬಾರ್ದು. ಹಂಗೆ ಶ್ರುತೇನ
ಮಾತುಗಳು ಹೆಂಗಿರ್ತಾವಂದ್ರೆ ಯಾರ ಒಬ್ರು ಮಾತಾಡಿದ್ರು ಅಂತಂದ್ರೆ ಅವ್ರ ಮಾತು ಒಂದು ನಮ್ಮ ಎದ್ಯಾಗ ಬಡಿಯುವಂಗೆ ಇರಬಾರದು. ನಮ್ಮ ಮಾತು ಹೆಂಗಂತಂದ್ರೆ ಮೃದು ಇರ್ಬೇಕು. ಈಗ ನಾ ಹೇಳಾಕತ್ತೀನಿ ರೀ, ನೀವು ಕೇಳಾಕತ್ತೀರಿ, ಹೌದಿಲ್ರಿ? ಯಾಕೆ ಸುಮ್ಮ ಕೂತು ಕೇಳ್ತೀರಿ ನೀವು ಅಂತಂದ್ರೆ, ನಾವಟ್ಟು ಪಾಡ್ ಹೇಳ್ತಾನಂತ ತಿಳ್ಕೊಂಡು ಏನೂ ಅನ್ನಂಗಿಲ್ಲ ಅಂತ ತಿಳ್ಕೊಂಡು ನೀವು ಕೇಳ್ತೀರಿ. ಹಿಂಗೆ ಮಾತಾಡ್ಕೋತ ಒಂದು ಏನಾರ ಮಾತು ಬಿರ್ಸ್ಬತ್ತಂದ್ರೆ ಮನ್ಯಾಗ ಯಾವ್ದದು ಸ್ವಾಮಿ ಮೊದಲ ಅದಕ್ಕೇನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಹೆಣ್ಮಕ್ಳು ಗೊತ್ತಿಲ್ಲ, ಸಣ್ಣವ್ರಿಗೆ ಗೊತ್ತಿಲ್ಲ, ದೊಡ್ಡವ್ರಿಗೆ ಗೊತ್ತಿಲ್ಲ, ಊರಾಗ ಹಿರಿಯರು ಗೊತ್ತಿಲ್ಲ, ಏನಕ್ಕೇನಾರ ಚಾಲು ಮಾಡ್ತಿಲ್ರಿ. ಯಾಕಂದ್ರೆ ಮಾತಿನಿಂದಲೇ ಇಹವು, ಮಾತಿನಿಂದಲೇ ಪರವು, ಮಾತೇ ಜ್ಯೋತಿರ್ಲಿಂಗ. ಆ ರೀತಿಯೊಳಗೆ ಮಾತು ಹೆಂಗಿರ್ಬೇಕಂದ್ರೆ ಜನ ನಮ್ಮನ್ನು ಮಾತಿನಿಂದ ಅಳಿತಾರ. ನಾವು ಯಾವತ್ತೂ ಏನಪ್ಪ ಅಂತಂದ್ರೆ ಒಳ್ಳೆಯ ರೀತಿಯ ಮಾತನ್ನು ನಾವು ಮಾತನಾಡಬೇಕು. ಒಬ್ಬಕ್ಕೆ ಆಮ್ರಪಾಲಿ ಅಂತ ಹೆಣ್ಣುಮಗಳು, ಬುದ್ಧನ ಪರಮಶಿಷ್ಯಳಕಿ. ಯಾರ್ರೀ? ಆಮ್ರಪಾಲಿ ಅಂತಕ್ಕೆ ಹೆಸರು. ಬುದ್ಧ ಭಗವಂತನ ಪರಮಶಿಷ್ಯಳು. ಆದ್ರೆ ಅದಕ್ಕಿಂತ ಮೊದಲು ಆಕಿ ಊರೊಳಗೆ ಏನಿದ್ಲು ಅಂತಂದ್ರೆ ಒಬ್ಬ ನರ್ತಕಿ ನಾಟ್ಯವನ್ನು ಮಾಡಾಕಿ. ನಿಮ್ಮ ಭಾಷೆಯೊಳಗೆ ಈಗ ಅಂತಿರಲ್ಲ ಡ್ಯಾನ್ಸ್ ಮಾಡೋರು ಅಂತಿರಲ್ಲ, ಹಿಂಗೆ ಆಕಿ ನರ್ತನ ಮಾಡಿ ಎಷ್ಟೋ ಜನರ ಸಂಪರ್ಕದಿಂದ ಎಷ್ಟೋ ಜನರ ಬದುಕನ್ನು ಹಾಳು ಮಾಡಿದ್ಲಕ್ಕಿ. ಆಕೆಯ ಕುಣಿತನ್ನು ನೋಡಿ, ಆಕೆಯ ಸೌಂದರ್ಯವನ್ನು ನೋಡಿ ಊರಿನ ಜನ ಎಲ್ಲ ಹೋಗಿ ಬರ್ತಿದ್ರು. ಎಷ್ಟೋ ಮಣಿ ಹಾಳಾಗಿದ್ದು ಅಂಥ ಹೆಣ್ಣು ಮಗಳಕಿ. ಒಂದಿನ ಆಕೆಗೆ ಗೊತ್ತಾಯಿತು, ನಾನು ಮಾಡಿದ ಪಾಪ ಭಾಳ ಆಯ್ತಲ್ಲ. ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ನನ್ನ ಮಣಿ ಮುಂದೆ ಬಂದು ನೀನ ನನ್ನ ಮಣಿಯನ್ನು ಹಾಳು ಮಾಡಿದಿ, ನನ್ನ ಗಂಡನನ್ನು ಅಳಗಾಲ ಮಾಡಿದಿ ಅಂತ ಹಿಂಗೆ ಸಾವಿರ ಜನ ಬೈತಾರಂದ್ರೆ ಬಹುತೇಕ ನಾನು ಮಾಡಿದ ಪಾಪ ಭಾಳ ಆಗಿರ್ಬೇಕಲ್ಲ, ನಾ ಹೆಂಗೆ ಮಾಡಿ ಪಾಪ ಕಳ್ಕೊಬೇಕಂತ ಆಕೆಗೆ ಏನೂ ಗೊತ್ತಿಲ್ಲ. ಅದು ಜ್ಞಾನ ಬಂದ ಕೂಡಲೇ ಸಮೀಪ ಬುದ್ಧ ಭಗವಂತ ಅಂತಿದ್ದ, ಆ ಬುದ್ಧನ ಹತ್ತಿರ ಹೋದ್ಲು. ಹೆಂಗೆ ಕಟ್ಟಿ ಮೇಲೆ ಕೂತಿದ್ದ ಬುದ್ಧ, ಪ್ರವಚನ ಮಾಡ್ತಿದ್ದ, ಪ್ರತಿನಿತ್ಯ ಪ್ರವಚನ ಮಾಡ್ತಿದ್ದ ಬುದ್ಧ. ಪ್ರವಚನ ಮಾಡೋ ಸಂದರ್ಭದೊಳಗೆ ಆ ಆಮ್ರಪಾಲಿ ಬಂದು ಏನು ಮಾಡಿದ್ಲು ಅಂತಂದ್ರೆ ಬುದ್ಧನಿಗೆ ನಮಸ್ಕಾರ ಮಾಡಿ ಒಂದೇ ಒಂದು ಮಾತಂದಿದ್ಲು. ಏನಂದ್ಲು ಅಂತಂದ್ರೆ, ಭಗವಂತ, ನಾನು ಮಾಡಿದ ಮಹಾಪಾಪವನ್ನು ನಾ ಹೆಂಗೆ ತೊಳ್ಕೋಬೇಕು? ನಾನು ಭಾಳ ಪಾಪ ಮಾಡೀನಿ ಅಪ್ಪ, ಭಾಳ ಪಾಪ ಮಾಡೀನಿ. ನನ್ನಿಂದ ಎಷ್ಟೋ ಜನರು ಸತ್ತು ಹೋಗ್ಯಾರ, ಎಷ್ಟೋ ಜನ ಸಾಯು ಪರಿಸ್ಥಿತಿಯಲ್ಲಿ ಅದಾರ, ಎಷ್ಟೋ ಜನ ಹೆಣ್ಣು ಮಕ್ಕಳು ವಿಷ ತಗೊಂಡು ಸತ್ತಾರ. ಬಹುತೇಕ ನಾನು ಮಾಡಿದ ಪಾಪ ಅದು ಬೆಟ್ಟದಷ್ಟು ಮೇರು ಪರ್ವತದಷ್ಟು ಆಗಿರಬೇಕು. ಈ ಜನ್ಮದಲ್ಲಿ ಆ ಪಾಪ ಹೋಗ್ತದೋ ಇಲ್ಲೋ ಗೊತ್ತಿಲ್ಲ, ನಾನು ಹೆಂಗೆ ಮಾಡಿ ಪಾಪ ಕಳ್ಕೊಳ್ಳಿಯಪ್ಪ ಅಂತ ಬುದ್ಧ ಭಗವಂತನನ್ನು ಕೇಳಿದಾಗ ಬುದ್ಧ ಹೇಳ್ತಾನೆ ಏನಂತಂದ್ರೆ, ನೋಡಮ್ಮ, ಏನೂ ಮಾಡಬೇಡ, ನೀ ಏನೂ ಮಾಡಬೇಡ, ನಿನ್ನ ಪಾಪ ಹೋಗುತ್ತದ. ಹೆಂಗಂತಂದ್ರೆ ಸುಮ್ಮಿಲ್ಲಿ ಕುಂತು ಪ್ರವಚನ ಕೇಳಿಬಿಡು, ಸಾಕಷ್ಟು ಮಾಡು. ಆಕೆ ಅಂತಾಳ, ಬರೀ ಪ್ರವಚನ ಕೇಳಿದರೆ ನಾನು ಇಷ್ಟು ದೊಡ್ಡ ಮಾಡಿದ ಪಾಪ ಪರಿಹಾರ ಆಗತ್ತದ, ನೀ ಏನೂ ಮಾಡಬೇಡ, ಇವತ್ತಿನಿಂದ ಪ್ರತಿನಿತ್ಯ ಬಾ, ಪ್ರವಚನವನ್ನು ಕೇಳು, ಹೋಗಿಬಿಡು. ನಿನಗೆ ಮಾನಸಿಕ ನೆಮ್ಮದಿ ಸಿಗುತ್ತದ, ಮನಸ್ಸಿಗೆ ಶಾಂತಿ ಆಗುತ್ತದ, ಭಗವಂತನ ಪ್ರಾಪ್ತಿ ಆಗುತ್ತದ, ನೀನೊಬ್ಬ ಶ್ರೇಷ್ಠ ತತ್ವಜ್ಞಾನಿ ಆಗತಿ. ಎದರಿಂದ? ಬರೇ ಪ್ರವಚನ ಕೇಳೋದ್ರಿಂದ. ಆಕೆ ಅಂತಾಳ, ಆಗೋದಿಲ್ಲ, ಇದರಿಂದ ಆಗೋದಿಲ್ಲ. ಬರೇ ಪ್ರವಚನವನ್ನು ಕೇಳೋದರಿಂದ ಇಷ್ಟು ಮೇರು ಪರ್ವತದಷ್ಟು ಮಾಡಿದಂಥ ಪಾಪ ಹೆಂಗೆ ಹೋಗುತ್ತದ ಅಂತ ಕೇಳಿದಾಗ ಬುದ್ಧ ಹೇಳಿದ, ಒಂದು ಕೆರೆ, ದೊಡ್ಡ ಕೆರೆಯೊಳಗಿನ ನೀರ ತಿಳಿ ಆಗ್ಬೇಕಾದ್ರೆ ಏನು ಮಾಡಬೇಕು? ಕೆರೆಯೊಳಗಿನ ನೀರು ತಿಳಿ ಆಗ್ಬೇಕಾದ್ರೆ ಆ ನೀರ ಸುಮ್ಮಿರ್ಬೇಕಟ್ಟೆ. ಅದು ಅಳಿಗಾಡ್ಲಾರ್ದ ಸುಮ್ಮ ಇತ್ತು ಅಂತಂದ್ರೆ ನೀರು ತಿಳಿ ಆಗುತ್ತದ. ಅದರೊಳಗೆ ಏನಾದರೂ ಯಾರಾದರೂ ಹೋಗಿ ಗದ್ದಲ ಹಿಡಿಸಿ ಅಡ್ಡಾಡಿ ಹಿಂಗೇನಾದ್ರು ಗದ್ದಲ ಮಾಡಿದ್ರೆ ಗೊಡಗು ಹೇಳ್ತದ, ಹೊಲಸು ಹೇಳ್ತದ, ನೀರು ಹೊಲಸಾಗ್ತದ. ಮತ್ತು ನೀರು ಏನೂ ಇಲ್ಲ ಸುಮ್ಮನೆ ಇತ್ತು ಅಂದ್ರೆ
ತಿಳಿ ಆಗ್ತದೆ. ಹಂಗೆ ನಿನ್ನ ಪಾಪನೂ ತಿಳಿ ಆಗ್ಬೇಕಾದ್ರೆ ನೀ ಏನೂ ಮಾಡಬೇಡ, ಸುಮ್ಮ ಕುಂತು ಪ್ರವಚನ ಕೇಳು. ಆಮ್ರಪಾಲಿ ಆವತ್ತಿನಿಂದ ಪ್ರವಚನ ಕೇಳಾಕತ್ತಿದ್ಲು. ಆವತ್ತಿನಿಂದ ಪ್ರವಚನ ಕೇಳಾಕತ್ತಿದ್ರೆ, ಅಮ್ಮ ಎಂಥ ಮಹಾಪಾಪ ಮಾಡಿದಳಲ್ಲ, ಮಾಡಿದ ಎಲ್ಲ ಪಾಪವೂ ಪರಿಹಾರ ಆಗಿ ಕೊನೆಗೆ ಅವಳೊಬ್ಬ ಶ್ರೇಷ್ಠ ತತ್ವಜ್ಞಾನಿ ಆದ್ಲು. ಆಮ್ರಪಾಲಿ ಅಂತ ಬುದ್ಧನ ಶಿಷ್ಯರೊಳಗೆ ಒಬ್ಬ ಶ್ರೇಷ್ಠ ಶಿಷ್ಯಳು.